ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ದರ್ಶನ್ ಅವರ ಡೆವಿಲ್ ಸಿನಿಮಾದ ಗೀತೆ ಈಗ ಬಿಡುಗಡೆ ಆಗಿರ್ತಕ್ಕಂಥದ್ದು. ನಾನು ಅದನ್ನ ರಿವ್ಯೂ ಕೂಡ ಮಾಡೋದಕ್ಕೆ ಹೋಗೋದಿಲ್ಲ. ಒಂದಿಷ್ಟು ಇಲ್ಲಿ ಏನೇನು ತಪ್ಪುಗಳು ಅಥವಾ ಕೆಲವೊಂದಿಷ್ಟು ಮಿಸ್ಟೇಕ್ಗಳು, ಇಲ್ಲಿ ಇನ್ನೊಂದು ಸ್ವಲ್ಪ ಏನೇನ ಮಾಡಬಹುದಿತ್ತು ಎಂಬುದರ ಬಗ್ಗೆ ಒಂದಿಷ್ಟು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಒಂದು ಸಾಂಗ್ನಿಂದ ನಾನು ನೇರವಾಗಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಸಾಂಗ್ನಿಂದ ದರ್ಶನ್ ಡೆವಿಲ್ ಸಿನಿಮಾಗೆ ಒಂಚೂರು ಡಿಮ್ಯಾಂಡ್ ಕಡಿಮೆ ಆಗಬಹುದೇನೋ ಅಂತ ಅನಿಸ್ತಾ ಇದೆ. ಯಾಕೆ ಈ ಒಂದು ಮಾತು ಹೇಳ್ತಿದ್ದೀನಿ ಅಂದರೆ, ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಸುಮ್ಮನೆ ಏನೇನೋ ಕಾಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂತಂದರೆ ದರ್ಶನ್ ಅವರು ಒಪ್ಪಿಕೊಂಡಿರ್ತಕ್ಕಂಥ ಎಲ್ಲ ಸಾಂಗ್ಗಳು ಸೂಪರ್ ಹಿಟ್ ಆಗುವ ಸಾಂಗ್ಗಳು. ಈಗ ದರ್ಶನ್ ಅವರ ಹೆಸರಿನ ಮೇಲೆ ಈ ಒಂದು ಗೀತೆ ಓಡ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಬಿಟ್ಟರೆ ಈ ಒಂದು ಲಿರಿಕ್ಸ್ನ ಕ್ಲಾರಿಟಿ ಸಿಗ್ತಾ ಇಲ್ಲ. ಆ ಒಂದು ಸಾಂಗ್ನ ಕೇಳ್ತಾ ಇದ್ರೆ ಲಿರಿಕ್ಸ್ ಕ್ಲಾರಿಟಿ ಸಿಗಬೇಕು. ಅಂದರೆ ಆಡಿಯನ್ಸ್ಗೆ ಅದನ್ನು ಎಳೆದುಕೊಳ್ಳುವಂಥ, ಆಡಿಯನ್ಸ್ಗೆ ಅದನ್ನು ಕೇಳಿದ ತಕ್ಷಣ ಆ ಲಿರಿಕ್ಸ್ಗಳು ಏನು ಎಂಬುದು ಸ್ಪಷ್ಟವಾಗಿ ಅವರ ತಲೆಗೆ ಹೋಗ್ಬೇಕು. ಆ ರೀತಿಯಾಗಿ ಈ ಒಂದು ಲಿರಿಕ್ಸ್ಗಳು ಕಾಣ್ತಾ ಇಲ್ಲ. ಜೊತೆಗೆ ಮ್ಯೂಸಿಕ್ನಲ್ಲಿ ಇದು ಎಲ್ಲೋ ಮುಚ್ಚೋಗಿದೆ ಲಿರಿಕ್ಸ್ ಅನ್ನೋ ರೀತಿಯಾಗಿ ಆಡಂಬರದ ಒಂದು ಮ್ಯೂಸಿಕ್ಕನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಈ ರೀತಿಯಾದಂಥ ಒಂದು ಗೀತೆ ಆಗಿರ್ತಕ್ಕಂಥ, ಜೊತೆಗೆ ಈ ಒಂದು ಗೀತೆಯ ಓವರಾಲ್ ಆಗಿ ನೋಡಿದಾಗ ಇದೊಂದು ಆಟಿಟ್ಯೂಡ್ ಗೀತೆ. ಈ ಒಂದು ದರ್ಶನ್ ಅವರ ಸಿನಿಮಾದಲ್ಲಿ ಇದೊಂದು ಆಟಿಟ್ಯೂಡ್ ಗೀತೆ ಆಗಿದೆ. ಸೊ ಈ ಹಿಂದೆನೂ ಕೂಡ ಸಾಕಷ್ಟು ಆಟಿಟ್ಯೂಡ್ ಗೀತೆಗಳನ್ನು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆ ಒಂದು ಗೀತೆಗಳ ಲಿರಿಕ್ಸ್ ಆಗಲಿ ಅಥವಾ ಮ್ಯೂಸಿಕ್ ಆಗಲಿ ಎಲ್ಲವೂ ಕೂಡ ಕ್ಲಾರಿಟಿ ಇರ್ತಾ ಇತ್ತು ಹೆಚ್ಚಾಗಿ. ಆದರೆ ಈ ಒಂದು ಗೀತೆಯ ಕ್ಲಾರಿಟಿ ಒಂಚೂರು ಕಡಿಮೆ ಆಗಿದೆ, ಕಳ್ಕೊಂಡಿದೆ ಅಂತಾನೆ ಹೇಳ್ಬೋದು. ಕೇವಲ ಒಂದೇ ಗಂಟೆಯಲ್ಲಿ ಕೂಡ ಮಿಲಿಯನ್ ಗಂಟೆಯಲ್ಲಿ ವ್ಯೂಸ್ಗಳನ್ನು ಕೂಡ ಪಡೆದುಕೊಂಡಿದೆ. ತುಂಬಾ ಒಳ್ಳೆಯ ಪ್ರೋತ್ಸಾಹವನ್ನು ಕೂಡ ಈ ಒಂದು ಗೀತೆಗೆ ಜನಗಳು ನೀಡ್ತಾ ಇದ್ದಾರೆ, ವಿಶೇಷವಾಗಿ ಅಭಿಮಾನಿಗಳು ನೀಡ್ತಾ ಇದ್ದಾರೆ. ಸೊ ಈ ಒಂದು ಅದ್ಭುತ ಗೀತೆ ಎನ್ನುವುದಕ್ಕಿಂತ ಒಂದು ಗೀತೆಯ ಲಿರಿಕ್ಸ್ ಹೇಗಿದೆ ಎಂಬುದು ನಾವು ಮುಖ್ಯವಾಗೋದಿಲ್ಲ. ಬಟ್ ಅದನ್ನು ಔಟ್ಪುಟ್ ಯಾವ ರೀತಿಯಾಗಿ ತಗೊಂಡು ಬಂದು ಕೊಡ್ತೀವಿ, ಜನರಿಗೆ ಯಾವ ರೀತಿಯಾಗಿ ತಲುಪಿಸ್ತೀವಿ ಎಂಬುದು ಕೂಡ ತುಂಬ ಮುಖ್ಯವಾಗಿ ಇರುತ್ತೆ. ವಿಶೇಷವಾಗಿ ಈ ಒಂದು ಕ್ಲಾರಿಟಿಯನ್ನು ಮ್ಯೂಸಿಕ್ನಲ್ಲಿ ಆ ಒಂದು ಲಿರಿಕ್ಸ್ ಮುಚ್ಚೋಗೋ ಥರ ಕೊಡದೆ ಒಂದಿಷ್ಟು ಕ್ಲಾರಿಟಿ ಇರೋ ರೀತಿಯಾಗಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಔಟ್ಪುಟ್ ಬರ್ತಾ ಇತ್ತು ಅಂತ ಅನ್ನಿಸ್ತಾ ಇದೆ. ಇದ್ರೆ ನೆಮ್ಮದಿಯಾಗಿ ಇರಬೇಕೆಂಬ ಒಂದು ಗೀತೆ ತುಂಬ ದಿನಗಳ ಹಿಂದೆನೇ ರಿಲೀಸ್ ಆಗಬೇಕಿತ್ತು. ಅನಿವಾರ್ಯ ಕಾರಣದಿಂದಾಗಿ ದರ್ಶನ್ ಅವರ ಬೇಲು ರದ್ದು ಆಗಿರುವುದರಿಂದಾಗಿ ಆಗಸ್ಟ್ 15ಕ್ಕೆ ಬಿಡುಗಡೆ ಆಗಬೇಕಾಗಿರ್ತಕ್ಕಂಥ ಗೀತೆ ಇದು. ಸೊ 14ನೇ ತಾರೀಕು ದರ್ಶನ್ ಅವರು ಜೈಲಿಗೆ ಮತ್ತೆ ವಾಪಸ್ ಹೋಗ್ತಾರೆ. ಅದಾದ ಬಳಿಕ ಈಗ ಆಗಸ್ಟ್ 24ಕ್ಕೆ ಈ ಒಂದು ಗೀತೆಯನ್ನು ರಿಲೀಸ್ ಮಾಡಿರ್ತಕ್ಕಂಥದ್ದು. ದರ್ಶನ್ ಅವರು ಕೂಡ ಒಂದು ಜೈಲಿಗೆ ಹೋದ ಮೇಲೂ ಕೂಡ ಒಂದು ಸಂದೇಶವನ್ನು ಕೂಡ ಕಳಿಸ್ತಾರೆ. ಅಂದರೆ ನನ್ನನ್ನು ನಂಬಿರ್ತಕ್ಕಂಥ ಯಾರಿಗೂ ಕೂಡ ಮೋಸ ಆಗೋದು ಬೇಡ, ನಿಮ್ಮ ಮುಂದಿನ ಪ್ರಕ್ರಿಯೆಗಳು ಏನೇನಿದಾವೆ ಎಲ್ಲ ಮಾಡ್ಕೊಂಡು ಹೋಗಿ, ನಾನು ಯಾವಾಗಲೂ ಅದಕ್ಕೆ ಬೆಂಬಲಿಸ್ತೀನಿ ಎಂಬ ಒಂದು ಮಾತನ್ನು ಕೂಡ ಹೇಳಿದ್ರು. ಅದಾದ ಬಳಿಕ ಈಗ ಡೆವಿಲ್ ಸಿನಿಮಾದ ಗೀತೆ ರಿಲೀಸ್ ಆಗಿರ್ತಕ್ಕಂಥದ್ದು. ಸೊ ಈ ಒಂದು ಡೆವಿಲ್ ಸಿನಿಮಾದ ಗೀತೆ ಬಗ್ಗೆ ನಿಮ್ಗೆ ಅನ್ಸುತ್ತೆ ವೈಯಕ್ತಿಕವಾಗಿ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.